ಒಬ್ಬ ರೈತನ ಹತ್ರ ಒಂದು ಕುದುರೆ ಇರುತ್ತೆ. ಒಂದು ದಿನ ಆ ಕುದುರೆ ರೈತನನ್ನು ಬಿಟ್ಟು ಓಡಿ ಹೋಗುತ್ತೆ. ಆಗ ಜನ ಹೇಳ್ತಾರೆ ಇದು ದುರಾದೃಷ್ಟ ಅಂತ. ಮತ್ತೆ ಆ ಕುದುರೆ ವಾಪಸ್ ಬರುತ್ತೆ. ಆಗ ಜನ ಹೇಳ್ತಾರೆ ಇದು ಅದೃಷ್ಟ ಅಂತ. ಅದಕ್ಕೆ ರೈತ ಹೇಳ್ತಾನೆ ಇರಬಹುದು ಅಂತ. ಮತ್ತೊಂದು ದಿನ ಬಂತಂತ ಆ ಕುದುರೆ ಮತ್ತೆ ವಾಪಸ್ ಓಡಿ ಹೋಗುತ್ತೆ. ಆಗ್ಲೂ ಜನ ಹೇಳ್ತಾರೆ ಇದು ದುರಾದೃಷ್ಟ ಅಂತ. ರೈತ ಹೇಳ್ತಾನೆ ಇರ್ಬೋದು ಅಂತ. ಮತ್ತೆ ಆ ಕುದುರೆ ಈ ಬಾರಿ ಅದರ ಜೊತೆಗೆ 10 ಕುದುರೆಯನ್ನ ತಗೊಂಡು ಬರ್ತಾನೆ. ಆಗ ಜನ ಹೇಳ್ತಾರೆ ಇದು ನಿನ್ನ ಅದೃಷ್ಟ ಅಂತ. ಅದಕ್ಕೆ ರೈತ ಹೇಳ್ತಾನೆ ಇರಬಹುದು ಅಂತ. ಆ ಕುದುರೆಯನ್ನ ಸವಾರಿ ಮಾಡ್ತಿರ್ಬೇಕಂದ್ರೆ ರೈತನ ಮಗ ತನ್ನ ಕಾಲನ್ನ ಕಳ್ಕೊಂತಾನೆ. ಅದಕ್ಕೆ ಜನ ಹೇಳ್ತಾರೆ ದುರಾದೃಷ್ಟ ಅಂತ. ಇರ್ಬೋದು ಅಂತಾನೆ. ಆದ್ರೆ ಅದೇ ದಿನ ಆ ಊರಿನ ರಾಜ ಹೇಳ್ತಾನೆ ಪ್ರತಿಯೊಂದು ಮನೆಯಲ್ಲಿರುವ ಯುವಕರನ್ನ ಕರ್ಕೊಂಬನ್ನಿ, ಅವರನ್ನ ನಮ್ಮ ಸೈನ್ಯಕ್ಕೆ ಸೇರಿಸ್ಕೋಬೇಕು ಅಂತ ಹೇಳ್ತಾನೆ. ಸೈನಿಕರು ಬರ್ತಾರೆ, ಪ್ರತಿಯೊಂದು ಮನೆಯಲ್ಲಿರುವ ಯುವಕರನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ, ಸೈನಿಕರನ್ನ ಮಾಡ್ತಾರೆ. ಆದ್ರೆ ಈ ಕಾಲ್ ಮುರ್ಕೊಂಡಂತಹ ರೈತನ ಮಗನನ್ನ ಬಿಟ್ಟು ಆಗ ಜನ ಹೇಳ್ತಾರೆ ನಿನ್ನ ಮಗನಿಗೆ ಕಾಲಿಲ್ಲ, ಅದಕ್ಕೆ ಸೈನಿಕರು ಅವನನ್ನ ಅವರ ಜೊತೆ ಕರ್ಕೊಂಡು ಹೋಗಿಲ್ಲ, ಇದು ಅದೃಷ್ಟ ಅಂತ ಹೇಳ್ತಾರೆ. ಆಗ್ಲೂ ರೈತ ಹೇಳ್ತಾನೆ ಇರಬಹುದು ಅಂತ. ನಮಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ನಮಗೆ ಯಾವುದು ಒಳ್ಳೇದು ನಮಗೆ ಯಾವುದು ಕೆಟ್ಟದ್ದು ಅಂತ ನಮಗ್ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೆ ಟ್ರಸ್ಟ್ ದ ಪ್ರೋಸೆಸ್ ಅಂತ. ಹರೇ ಕೃಷ್ಣ.